ಅಂಗಾಂಗ ದಾನ ಇದು ದಾನಗಳಲ್ಲೇ ಸರ್ವಶ್ರೇಷ್ಠವಾದುದು. ಅಂಗಾಂಗಗಳ ವೈಫಲ್ಯದಿಂದ ಜೀವನದ ಕೊನೆಯ ಕ್ಷಣಗಳನ್ನು ಎದುರು ನೋಡುತ್ತಿರುವವರಿಗೆ ಮರುಜೀವ ನೀಡುವ, ಬದುಕುವ ಭರವಸೆ ಮೂಡಿಸುವ ಪವಿತ್ರ ಕಾರ್ಯ. ಹಾಗಾಗಿ ಅಂಗಾಂಗ ಕಸಿ ಕೈಗೊಳ್ಳುವ ಜೊತೆಗೆ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ಪ್ರೇರೇಪಿಸುವುದು ಅಗತ್ಯವಾಗಿದ್ದು, ಈ ಮಹತ್ವದ ಕಾರ್ಯದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ನಿರತವಾಗಿದೆ. ನಿಯಂತ್ರಕ ಸಂಸ್ಥೆಗಳು ರೂಪಿಸಿರುವ ನಿಯಮಗಳನ್ನು ಪಾಲಿಸಿ ಪರವಾನಗಿ ಪಡೆದು ಸುವ್ಯವಸ್ಥಿತ ಅಂಗಾಂಗ ಕಸಿ ಕೇಂದ್ರವನ್ನು ಆರಂಭಿಸುವುದು ಸವಾಲಿನ ಕಾರ್ಯ. ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿ ಕಾರ್ಯಪ್ರವೃತ್ತರಾಗಿ ಮೂಲಸೌಕರ್ಯ ವಿಸ್ತರಣೆ, ಕೌಶಲಭರಿತ ತಂಡ ರೂಪಿಸುವಿಕೆ ಸೇರಿದಂತೆ ಎಲ್ಲ ಮಾನದಂಡಗಳನ್ನು ಪೂರೈಸುವ ಮೂಲಕ ಆದಿಚುಂಚನಗಿರಿ ಆಸ್ಪತ್ರೆಯು ಅಂಗಾಂಗ ಕಸಿ ಕೇಂದ್ರವನ್ನು ಹೊಂದಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗಾಗಿಯೇ ಪ್ರತ್ಯೇಕ ಆಪರೇಷನ್ ಸೂಟ್ಸ್, ಟ್ರಾನ್ಸ್ಪ್ಲಾಂಟ್ ಸಮನ್ವಯ ಜಾಲ, ಜೀವಂತ ಹಾಗೂ ಮೆದುಳು ನಿಷ್ಕ್ರಿಯಗೊಂಡವರ ಅಂಗಾಂಗಗಳ ಟ್ರಾನ್ಸ್ಪ್ಲಾಂಟ್ಗೆ ಸುಸಜ್ಜಿತ ವ್ಯವಸ್ಥೆಯನ್ನು ಆಸ್ಪತ್ರೆ ಹೊಂದಿದೆ. ಬೆಂಗಳೂರಿನಂತಹ ಮಹಾನಗರಗಳ ಹೊರತಾದ ಪ್ರದೇಶದಲ್ಲಿ ಅಂಗಾಂಗ ಕಸಿ ಮಾಡುವ ಯಶಸ್ವಿ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ 2024 ಆಗಸ್ಟ್ನಲ್ಲಿ ಮೊದಲ ಬ್ರೈನ್ ಡೆಡ್ ವ್ಯಕ್ತಿಯ ಮೂತ್ರಪಿಂಡ ಕಸಿ ನಡೆಯುವುದರೊಂದಿಗೆ ರಾಜ್ಯದ ದಕ್ಷಿಣ ಭಾಗದ ಗ್ರಾಮೀಣ ಜನತೆಯಲ್ಲಿ ಹೊಸ ಭರವಸೆ ಮೂಡಿಸಿತು. ಇದರ ಜೊತೆಗೆ ಜೀವಂತ ದಾನಿಗಳ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಳು ಸೇರಿದಂತೆ 25 ಮೂತ್ರಪಿಂಡ ಕಸಿ ನಡೆಸಲಾಗಿದೆ. ಇಲ್ಲಿ 25 ಅನ್ನುವುದು ಒಂದು ಸಂಖ್ಯೆಯಾದರೂ ಈ ಯಶಸ್ವಿ ಮೈಲಿಗಲ್ಲಿನ ಹಿಂದೆ ಹಲವರ ತ್ಯಾಗ, ಪರಿಶ್ರಮವಿದೆ. ಆದರೆ ಪ್ರತಿ ಯಶಸ್ವಿ ಕಸಿಯೂ ನಮ್ಮ ತಂಡದ ಕರ್ತವ್ಯನಿಷ್ಠೆ, ಒಗ್ಗಟ್ಟು, ಸಮರ್ಪಣಾ ಭಾವದ ಪ್ರತಿಫಲನ. ಹಾಗಾಗಿಯೇ ಕೃತಜ್ಞತಾಪೂರ್ವಕವಾಗಿ ಅಂಗಾಂಗ ದಾನಿಗಳು ಮತ್ತು ಅವರ ಕುಟುಂಬಸ್ಥರು, ಆಸ್ಪತ್ರೆಯ ಆಡಳಿತ ಮಂಡಳಿ, ಶಸ್ತ್ರಚಿಕಿತ್ಸಾ ಪರಿಣಿತರು, ನರ್ಸಿಂಗ್ ಸಿಬ್ಬಂದಿಗೆ ಗೌರವ ಸಲ್ಲಿಸಿ ಸಂಭ್ರಮ ಆಚರಿಸಲಾಯಿತು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಶಸ್ಸಿನ ಹಾದಿಯನ್ನೇ ಪ್ರೇರಣೆಯಾಗಿರಿಸಿಕೊಂಡು ಆದಿಚುಂಚನಗಿರಿ ಆಸ್ಪತ್ರೆ ಇನ್ನಷ್ಟು ಸೇವೆ ವಿಸ್ತರಿಸಲು ಸಜ್ಜಾಗಿದೆ. ಹೃದಯ, ಶ್ವಾಸಕೋಶ, ಲಿವರ್, ಬೋನ್ ಮ್ಯಾರೋ ಇನ್ನಿತರ ಅಂಗಾಂಗಗಳ ಕಸಿಗೆ ಸಿದ್ಧತೆಗಳು ನಡೆದಿವೆ. ಆದಿಚುಂಚನಗಿರಿ ಹಾಸ್ಪಿಟಲ್ನಲ್ಲಿ 2023 ನಾವು ಒಂದು ನಿರ್ಧಾರ ತಗೊಂಡ್ವಿ. ನಮ್ಮ ಫಸ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಡಿಸೆಂಬರ್ 2023 ಆಯಿತು. ಅದಾದ ನಂತರ ಇಲ್ಲಿವರೆಗೂ ನಾವು 25 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ಸ್ ಮಾಡಿದ್ವಿ. ಅದರಲ್ಲಿ 5 ಡಿಸೀಸ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ಸ್, ಇನ್ನು ಉಳಿದಿದ್ದೆಲ್ಲ ಲಿವಿಂಗ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ಸ್. ಸೊ ಎಲ್ಲಾ ಪೇಷಂಟ್ಸ್ ಚೆನ್ನಾಗಿದ್ದಾರೆ. ನಾವು ಇದೇ ರೀತಿಯಾದ ಒಂದು ಒಳ್ಳೆ ಕಾರ್ಯನ ಕಂಟಿನ್ಯೂ ಮಾಡಬೇಕು ಅಂತ ಸ್ವಾಮೀಜಿಯವರ ಆಶೀರ್ವಾದದಿಂದ ಮಾಡ್ಬೇಕಂತ ಬಯಸ್ತೇವೆ. ಮುಂದಿನ ದಿನಗಳಲ್ಲಿ ಅಂಗಾಂಗ ದಾನ ಮತ್ತಷ್ಟು ಮಹತ್ವ ಪಡೆದುಕೊಳ್ಳಲಿದ್ದು, ಈ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಹಾಗೂ ಸಮಾಜದ ಸಹಭಾಗಿತ್ವದ ಅವಶ್ಯಕತೆಯನ್ನು ತಿಳಿಸಿಕೊಡುವ ಕಾರ್ಯದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಮುಂದಾಳತ್ವದಲ್ಲಿ ಹೆಜ್ಜೆ ಇಡುತ್ತಿದೆ. ಇದು ಗ್ರಾಮೀಣ ಕರ್ನಾಟಕದ ಜನಜೀವನ ಸುಧಾರಣೆಗೆ ಮತ್ತು ಜನತೆಯ ಭವಿಷ್ಯಕ್ಕೆ ದಾರಿದೀಪವಾಗಿ ಬೆಳಕು ಚೆಲ್ಲಲಿದೆ ಎಂಬುದು ನಮ್ಮ ನಂಬಿಕೆ.